ಬಾಗಲಕೋಟೆ ತಂಡದ ವ್ಯವಸ್ಥಾಪಕರಾಗಿರುವಂತಹ ಕೌಡಿ ಸರ್ ಅವರು ತಂಡವನ್ನ ಬೇಗನೆ ಅಂಕಣಕ್ಕೆಗೊಳಿಸಬೇಕು. ಎಸ್ ಪಂದ್ಯ ಆರಂಭ ಆಗಿದೆ ಈಗಾಗಲೇ ಧಾರವಾಡ ಮತ್ತು ಶಿರ್ಸಿ ನಡುವೆ. ರೈಡರ್ ಸೆಲ್ಫ್ ಔಟ್ ಪಾಯಿಂಟ್ ಟು ಸಿರ್ಸಿ. ಸಿರ್ಸಿ ಮತ್ತು ಧಾರವಾಡ ಎರಡು ಉತ್ತಮ ತಂಡಗಳು ಮೈದಾನದ ಮಧ್ಯದಲ್ಲಿ. ಚೀಫ್ ರೆಫ್ರಿ ಇದ್ದಾರೆ ಸರ್, ಡಿಸ್ಕಸ್ ಮಾಡಿ ಡಿಸಿಷನ್ ಅನ್ನ ನೀಡ್ತಾರೆ. ಮತ್ತೊಮ್ಮೆ ಧಾರವಾಡ ತಂಡದ ಎತ್ತ ನಿಲುವಿನ ನೀಳಕೈದ ದಾಳಿಗಾರ ಯುವ ಆಟಗಾರ ಅಂಕಣದ ಬಲಭಾಗದಲ್ಲಿ ಅದ್ಭುತವಾದಂತಹ ಡ್ಯಾಶ್ ಬರ್ತಾ ಇದೆ. ಬಲಿಷ್ಠವಾದಂತಹ ಹಿಡಿತ ಸಿರ್ಸಿ ತಂಡದ ಆಟಗಾರರಿಂದ. ಎಲ್ಲೇ ಮ್ಯಾಚ್ ಇದ್ರು ಹೋತಾನ ಯೂಟ್ಯೂಬ್ನ ತುಂಬ ಅವನೇ. ಸ್ಕೋರ್ ಬೋರ್ಡ್ ಅನ್ನು ಅಪ್ಡೇಟ್ ಮಾಡಿ. ಸ್ಕೋರ್ ಬೋರ್ಡ್ ಆಪರೇಟರ್ ಯಾರಿದ್ದೀರಿ ನೋಡಿ. ಸ್ಕೋರ್ ಬೋರ್ಡ್ ದವರು ಯಾರಿದ್ದೀರಿ? ಇದೀಗ ತಾನೇ ಗಣ್ಯಾತಿ ಗಣ್ಯರು ಡಿವೈಸ್ ಬಿ ಸಾಹೇಬರು ಮತ್ತೆ ಸಿರ್ಸಿ ಪರವಾಗಿ 4-0 ಇನ್ ಫೇವರ್ ಆಫ್ ಸಿರ್ಸಿ. ಇದೀಗ ತಾನೇ ಆಗಮಿಸಿದ 14 ವರ್ಷಕ್ಕಿನ ಬಾಲಕರ ಮೊದಲನೇ ಪಂದ್ಯ ವಿಜಯಪುರ್ ವರ್ಸಸ್ ಹಾವೇರಿ. ವಿಜಯಪುರ್ ವರ್ಸಸ್ ಹಾವೇರಿ 14 ವರ್ಷ ಒಳಗಿನ ಬಾಲಕರಿಗಾಗಿ ನಡೀತಕ್ಕಂತಹ ಮೊದಲನೇ ವಿಜಯಪುರ್ ವರ್ಸಸ್ ಹಾವೇರಿ. ಸಂಬಂಧಿಸಿದ ಕ್ರೀಡಾಪಟುಗಳು 2ರಲ್ಲಿ ವರದಿ ಮಾಡಿಕೊಳ್ಳಿಕ್ಕೆ ಸೂಚಿಸಿ. ಮತ್ತೊಮ್ಮೆ ಧಾರವಾಡ ತಂಡದ ಆಟಗಾರ ಸಿರ್ಸಿ ತಂಡದ ಮೇಲೆ ದಾಳಿ ಭಾಗದಲ್ಲಿ ಎರಡು ಬದಿಯಿಂದ ದಾಳಿ ಮಾಡಬಲ್ಲಂತ ಆಟಗಾರ ಅಂಕಣದಲ್ಲಿ ಉತ್ತಮವಾದಂತಹ ಟ್ಯಾಕಲ್ ಕೂಡ ಬರ್ತಾ ಇದೆ. ಸ್ಕೋರ್ ಬೋರ್ಡ್ ಆಪರೇಟರ್ ಯಾರಿದ್ದೀರಿ? ಸ್ವಲ್ಪ ಅಫಿಷಿಯಲ್ ಟೇಬಲ್ಗೆ ಬನ್ನಿ. ಸ್ಕೋರ್ ಬೋರ್ಡ್ ಆಪರೇಟರ್ ಯಾರಿದ್ದೀರಿ ನೋಡಿ, ಅಫಿಷಿಯಲ್ ಟೇಬಲ್ಗೆ ಬನ್ನಿ. ಕೆಲವೇ ನಿಮಿಷದಲ್ಲಿ ಈ ಒಂದು ಬೆಳಗಾವಿ ವಿಭಾಗ ಮಟ್ಟದ ಪ್ರೌಢ ಮತ್ತು ಪ್ರಾಥಮಿಕ ಶಾಲೆಗಳ ಕಬಡ್ಡಿ ಕ್ರೀಡಾಕೂಟಕ್ಕೆ ವಿಶೇಷ ಆಹ್ವಾನಿತರಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಶಿವಲಿಂಗಪ್ಪ ಡವಳೇಶ್ವರ್ ಸರ್ ಅವರು, ಸಂಸ್ಥಾಪಕರು ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಪುಣೆ ಮತ್ತು ಶಿವಲಿಂಗಪ್ಪ ಡವಳೇಶ್ವರಿ ಎಜುಕೇಶನ್ ರಿಸರ್ಚ್ ಫೌಂಡೇಶನ್ ವಿಜಯಪುರ ಜಿಲ್ಲೆ. ಇದೇ ಮೂಲತಃ ಗುಮ್ಮಟ ನಗರಿ ವಿಜಯಪುರ ಜಿಲ್ಲೆಯ